ನನ್ನ ಮಗ ತರಕಾರಿ ತಿನ್ನಲ್ಲ ಅಂತಾನೆ. ತರಕಾರಿ ತಿಂದೇ ಇರೋದಕ್ಕೋಸ್ಕರ ನಾನು ಇವತ್ತು ಎಲ್ಲ ಥರ ತರಕಾರಿ ಹಾಕಿ ಚೆನ್ನಾಗಿ ಸೂಪ್ ಮಾಡಿ ಕುಡ್ಸೋಣ ಅಂತ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ತರಕಾರಿ ಇವಾಗ ಹೆಚ್ಚಿದ್ದಾಗಿದೆ. ತರಕಾರಿ ಎಲ್ಲ ಹಾಕಿ ಸೂಪ್ ಮಾಡಿ ತೋರಿಸ್ತೀನಿ. ಬನ್ನಿ ಸೂಪ್ ಮಾಡೋಣ. ಇವತ್ತು ಒಳ್ಳೆ ಸೂಪ್ ಮಾಡಿ ತೋರಿಸ್ತೀನಿ. ಅದು ಮಡಕೆಯಲ್ಲಿ ಸೂಪ್ ಮಾಡ್ತಾ ಇದ್ದೀನಿ. ಮಡಕೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದಕ್ಕೆ ಬೆಣ್ಣೆ ಹಾಕೊಳ್ಳೋಣ. ಸೂಪ್ ಅಂದರೆ ಬೆಣ್ಣೆ ಇರಲೇಬೇಕು. ಬೆಣ್ಣೆ ಹಾಕಿದ್ರೇ ಸೂಪ್ ರುಚಿ ಆಗೋದು. 1.5 ಸ್ಪೂನಷ್ಟು ಹಸುವಿನ ಬೆಣ್ಣೆನ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಲಿ ಬೆಣ್ಣೆ. ಬೆಣ್ಣೆ ಕರಗಿದೆ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ. ಇದಕ್ಕೀಗ ಚಿಕ್ಕದಾಗಿ ಹೆಚ್ಚಿರೋ ಅಂತ ಶುಂಠಿನ ಹಾಕೊಳ್ತಾ ಇದ್ದೀನಿ. ಈಗ ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಾಳು ಮೆಣಸಿನ ಪುಡಿನ ಹಾಕೋಬೇಕು. ಎಲ್ಲ ಥರ ತರಕಾರಿ ಹಾಕ್ತಾ ಇದ್ದೀನಿ. ಮಶ್ರೂಮು, ಕ್ಯಾಪ್ಸಿಕಮ್ಮು, ಬಟಾಣಿ, ಕ್ಯಾರೆಟು, ಕ್ಯಾಬೇಜು ಮತ್ತು ಬೀನ್ಸು ಇಷ್ಟು ತರಕಾರಿನ ಹಾಕ್ತಾ ಇದ್ದೀನಿ. ಯಾರಿಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಆ ಥರ ತರಕಾರಿ ಎಲ್ಲನೂ ಹಾಕೋಬೋದು. ಎಲ್ಲ ನಾವು ಹಾಕೊಳ್ಳೋಣ. ಇವಾಗ ಮಕ್ಕಳು ಯಾರ ಮನೇಲಿ ತರಕಾರಿ ತಿನ್ನಲ್ಲ ಅಂತ ಹೇಳ್ತವ ಆ ಮಕ್ಕಳಿಗೆ ಈ ಥರ ಸೂಪ್ ಮಾಡಿಕೊಟ್ರೆ ಚೆನ್ನಾಗಿ ತರಕಾರಿ ತಿಂತವೆ. ಇದೆಲ್ಲ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಬಿಡೋಣ ಬೆಣ್ಣೆಲಿ. ನಾನು ಸ್ವಲ್ಪ ಜಾಸ್ತಿ ತರಕಾರಿನೇ ಹಾಕಿ ಮಾಡ್ತಾ ಇದ್ದೀನಿ. 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಈಗ 1 ಲೀಟ್ರಷ್ಟು ನೀರು ಹಾಕೊಳ್ತೀನಿ ಇದಕ್ಕೆ. ಈಗಿದು ಚೆನ್ನಾಗಿ ಬೇಯಲಿ. ಅದೆಲ್ಲ ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ಬೇಯಿಸಿದ್ದೀನಿ. ತರಕಾರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಗಂಟಿಲ್ದಿರೋ ಥರ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಅದಕ್ಕೆ ಬಂದರೆ ಸಾಕು. ಕೊನೆಯದಾಗಿ ನಿಂಬೆ ರಸ ಹಿಂಡ್ಕೊಳ್ತಾ ಇದ್ದೀನಿ. ಅಮ್ಮ ಏನೋ ಮಾಡ್ತಾ ಇದೀಯಾ? ಸೂಪ್ ಮಾಡ್ತಾ ಇದ್ದೀನಿ ಮಗನೇ. ನೀನು ತರಕಾರಿನ ತಿನ್ನಲ್ಲ ಸರಿಯಾಗಿ, ಈ ಥರ ಸೂಪ್ನಾರ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡು ಸೂಪ್ ರೆಡಿಯಾಗಿದೆ. ಇವಾಗ ಕೊಡ್ತೀನಿ, ಕುಡಿದು ನೋಡು. ಈಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತಗೊಳಪ್ಪ ಸೂಪ್. ಬಿಸಿ ಜಾಸ್ತಿ ಇದೆ. ಬೆಣ್ಣೆ ಹಾಕಿದ್ಯಮ್ಮ? ಕಣಪ್ಪ, ಬೆಣ್ಣೆ ಹಾಕಿನೇ ಮಾಡೋದು ಸೂಪ್ನ. ಆ ಬೆಣ್ಣೆ ಫ್ಲೇವರ್ ಎಲ್ಲ ಸಿಕ್ತಿದೆ. ಹಿಂಗ್ ಮಾಡ್ಕೊಟ್ರೆ ನೋಡಿ ಎಷ್ಟಾದ್ರೂ ತರಕಾರಿ ತಿಂತೀನಿ. ಅದಕ್ಕೆ ತರಕಾರಿ ತಿನ್ಲಿ ಅಂತಾನೆ ವೆಜಿಟೇಬಲ್ ಸೂಪ್ ಮಾಡಿ ಕೊಟ್ಟಿದ್ದು. ಚೆನ್ನಾಗಿದೆ. ಬಿಸಿ ಇದೆ, ನೋಡ್ಕೊಂತೀನಿ.